ಮಗ ಬಿಗ್ ಪ್ಲೇಯರ್ಸ್ ಇಂದ ಹಲವಾರು ಸ್ಟೇಟ್ಮೆಂಟ್ಸ್ ಬಂದಿದೆ, ಹಲವಾರು ರೆಕಾರ್ಡ್ಸ್ ಆಗಿದಾವೆ. ಸೊ ಕ್ರಿಕೆಟ್ ಜಗತ್ತಲ್ಲಿ ಏನೇನ್ ಆಗ್ತಾ ಇದೆ ಅಂತ ನೋಡ್ತಾ ಹೋಗುವ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಇಲ್ಲ ಅಂದ್ರೆ ಕನ್ನಡದಲ್ಲಿ ಕ್ರಿಕೆಟ್ ನ ಕಳ್ಕೊಂತೀರಾ. ನಮ್ಮ RCB ಹುಡುಗ ಕೃಣಾಲ್ ಪಾಂಡ್ಯ ಕೇರಳ ವಿರುದ್ಧ ಸಖತ್ತಾಗಿ ಚಾರ್ಜ್ ಮಾಡೋರೆ. ಬರೀ 54 ಬಾಲ್ ಅಲ್ಲೇ 80 ಹೊಡೆದವ್ರೆ ವಿಜಯ್ ಹಜಾರೆ ಟ್ರೋಫಿಲಿ. ಇಷ್ಟು ವರ್ಷ RCB ಬಂದವರೆಲ್ಲ ಫ್ಲಾಪ್ ಆಗ್ತಾ ಇದ್ರೆ, ಈ ಸಲ ಬಂದವರೆಲ್ಲ ಸಖತ್ತಾಗಿ ಕ್ಲಿಕ್ ಆಗ್ತವ್ರೆ. ತನುಷ್ ಕೋಟ್ಯಾನ್ ಅನ್ನೋರು ಮೆಲ್ಬೋರ್ನ್ ಅಲ್ಲಿ ಹಾಗೂ BGT ಗೆ ಇಂಡಿಯನ್ ಸ್ಕ್ವಾಡ್ ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಮುಂಬೈ ಟೀಮ್ ನ ಆಲ್ರೌಂಡರ್ ಆಗಿರ್ತಾರೆ. ಬಟ್ ಸೀರಿಯಸ್ಲಿ ಮಗ, ನನಗೆ ಕ್ವಶನ್ ಏನ್ ಗೊತ್ತಾ ಬರೋದು, ಯಾಕೆ ನಮ್ಮ BCCI ಮುಂಬೈನ ಪ್ಲೇಯರ್ಸ್ ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ? ಯಾಕೆ ಬೇರೆ ಸ್ಟೇಟ್ ನ ಪ್ಲೇಯರ್ಸ್ ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಎಲ್ಲೋ ಒಂದ್ ಕಡೆ ನಮ್ಮ ಇಂಡಿಯನ್ ಟೀಮ್ ಅನ್ನೋದು ಮುಂಬೈ ಟೀಮ್ ಆಗ್ತಾ ಇದೆಯಾ? ಈ ಕ್ವಶನ್ ನಿಮಗೂ ಬಂದಿರಬಹುದು. ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಅಲ್ಲಿ ಹಾಕಿ ನೋಡು. ಅಲ್ಲ, ಚಾನ್ಸ್ ಕೊಡ್ಲಿ ಅದಕ್ಕೇನಲ್ಲ, ಬಟ್ ಬರೀ ಮುಂಬೈ ಬಗ್ಗೆನೆ ಫೋಕಸ್ ಮಾಡ್ತಾ ಇದ್ರೆ ಬೇರೆಯವ್ರು ಎಲ್ಲಿಗೆ ಹೋಗ್ಬೇಕು? ಆಸ್ಟ್ರೇಲಿಯನ್ ಯಂಗ್ಸ್ಟರ್ ಸ್ಯಾಮ್ ಕಾನ್ಸ್ಟಸ್ ಅನ್ನೋರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟವ್ರೆ. ಐ ಆಮ್ ಎಕ್ಸೈಟೆಡ್ ಟು ಚಾಲೆಂಜ್ ಮೈ ಸೆಲ್ಫ್ ಅಗೇನ್ ಜಸ್ಪ್ರೀತ್ ಬುಮ್ರಾ ಅಂತೆ. ಅಂದ್ರೆ ಬುಮ್ರಾ ವಿರುದ್ಧ ಇವ್ರಿಗೆ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಕ್ಕೆ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ನೋಡುವ ಎಷ್ಟು ಬಾಲ್ ಆಡ್ತಾರೆ, ಎಷ್ಟು ರನ್ಸ್ ಹೊಡಿತಾರೆ ಅಂತ. ನಮ್ಮ ಬೂಮ್ರಾಂಗ್ ಮಾತ್ರ ಇವೆಲ್ಲ ಲೆಕ್ಕನೇ ಇಲ್ಲ. ಏನಂತೀರಾ? 2025 ಚಾಂಪಿಯನ್ಸ್ ಟ್ರೋಫಿಗೆ ಇಂಗ್ಲೆಂಡ್ ಸ್ಕ್ವಾಡ್ ಅಲ್ಲಿ ಬೆನ್ ಸ್ಟೋಕ್ಸ್ ಇರಲ್ಲ. ಯಾಕೆಂದ್ರೆ ನ್ಯೂಜಿಲೆಂಡ್ ಟೆಸ್ಟ್ ಸೀರೀಸ್ ಆಡುವಾಗ ಇವರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿತ್ತು. ಅದರ ರಿಕವರಿ ಪ್ರೊಸೆಸ್ ಅಲ್ಲೇ ಇನ್ನೂ ಇದ್ದಾರೆ. ಈಗ ಬರೋ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಲ್ಲಿ ಮಗ 2,50,000 ಜನ ಸೇರ್ತಾರೆ MCG ಅಲ್ಲಿ ಅಂತ ರಿಪೋರ್ಟ್ಸ್ ಇದೆ. ಇದಕ್ಕೂ ಮುಂಚೆ ಹೈಯೆಸ್ಟ್ ರೆಕಾರ್ಡ್ ಇದಿದ್ದು 3,270,000. ಅದು 1954ರಲ್ಲಿ. ಅದಾದ್ಮೇಲೆ ಇದೇ ಹೈಯೆಸ್ಟ್ ಆಗುವ ಒಂದು ಸಾಧ್ಯತೆ ತುಂಬಾ ಇದೆ. ಸೊ ಇಂಡಿಯಾ ಅಂತ ಬಂದ ಮೇಲೆ ರೆಕಾರ್ಡ್ಸ್ ನ ಸುರಿಮಳೆ ಬರ್ಲೇಬೇಕಲ್ವಾ ಮಗ? ರವಿ ಶಾಸ್ತ್ರಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಈ ಇಂಡಿಯಾನ ಸಿಂಗಲ್ ಹ್ಯಾಂಡೆಡ್ಲಿ ನಡೆಸ್ಕೊಂಡು ಹೋಗ್ತಾ ಇರೋದು, ಕರ್ಕೊಂಡು ಹೋಗ್ತಾ ಇರೋದು ಮುಂದಕ್ಕೆ ಬರೀ ಜಸ್ಪ್ರೀತ್ ಬುಮ್ರಾ ಮಾತ್ರ. ಅಕಸ್ಮಾತ್ ನಮ್ಮ ವಿರಾಟ್ ಹಾಗೂ ರೋಹಿತ್ ಅವರು ಫಾರ್ಮಿಗೆ ಬಂದ್ರೆ ಆಸ್ಟ್ರೇಲಿಯಾದವರಿಗೆ ಪ್ರಾಬ್ಲಮ್ಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಇದಂತೂ ನಿಜಾನೇ ಅಲ್ವಾ ಮಗ? ಯಾವಾಗ ರೋಹಿತ್ ವಿರಾಟ್ ಫಾರ್ಮಿಗೆ ಬರ್ತಾರೋ ನಮ್ಮ ಟೀಮ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ, ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗುತ್ತೆ. ಒಂದು ಸಲ ಸ್ಟೆಪ್ ಅಪ್ ಆಗ್ಬೇಕು ಅಷ್ಟೇ. ಅದಕ್ಕೋಸ್ಕರನೇ ಎಲ್ಲಾ ಫ್ಯಾನ್ಸ್ ಕಾಯ್ತಾ ಇರೋದು. ಇವರಿಬ್ರು ಒಂದೇ ಸಲ ಫಾರ್ಮಿಗೆ ಬಂದ್ರು ಅಂದ್ರೆ ಮ್ಯಾಕ್ಸಿಮಮ್ ಸೌಂಡ್ ಇರುತ್ತೆ. ಸಂಜು ಸ್ಯಾಮ್ಸನ್ ಅವರಿಗೆ ಒಂದು ತಲೆ ಬಿಸಿ ಆಗಿದೆ. ಜಾಸ್ ಬಟ್ಲರ್ ಅವರ ಆಪೋಸಿಟ್ ಆಡುವಾಗ ನಾವೇನ್ ಮಾಡ್ಬೇಕು, ಏನ್ ಸ್ಟ್ರಾಟಜಿ ಮಾಡಬೇಕು ಅನ್ನೋದೇ ಅವರಿಗೆ ದೊಡ್ಡ ತಲೆನೋವಾಗಿದೆ. ಯಾಕೆ ಅಂದ್ರೆ ಜಾಸ್ ದ ಬಾಸ್ ಎಂತ ಬ್ಯಾಟ್ಸ್ಮನ್ ಅಂತ ನಮಗೆಲ್ಲ ಗೊತ್ತಿದೆ. ಅದರಲ್ಲೂ ರಾಜಸ್ಥಾನದಲ್ಲಿರೋ ಬೌಲರ್ಸ್ ನ ಬಟ್ಲರ್ ಅವರು ಫೇಸ್ ಮಾಡಿ ಒಳ್ಳೆ ಅಭ್ಯಾಸ ಆಗಿರುತ್ತೆ. ಅದೇ ಇವರಿಗೆ ತಲೆನೋವಾಗಿದೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕದ KL ಶ್ರೀಜಿತ್ ಅನ್ನೋರು ಕೇವಲ 111 ಬಾಲ್ ಅಲ್ಲಿ 150 ಹಾಕೊಂಡ್ ಚಚ್ಚಿದ್ದಾರೆ. ಅದು ಮುಂಬೈ ಎದುರಿಗೆ ಹೊಡೆಯೋದು ಅಂದ್ರೆ ಸಾಮಾನ್ಯ ಮಾತು ಅಲ್ವೇ ಅಲ್ಲ. 383 ಸ್ಕೋರ್ ನ ಕೇವಲ 46.2 ಓವರ್ ಅಲ್ಲಿ ಮ್ಯಾಚ್ ನ ಚೇಸ್ ಮಾಡವ್ರೆ. ಸೊ ಇವರು IPL ನಲ್ಲಿ ಮುಂಬೈ ಇಂಡಿಯನ್ಸ್ ಗೆ ಸೇಲ್ ಆಗಿದ್ರು. ಚಾಂಪಿಯನ್ಸ್ ಟ್ರೋಫಿಯ ಗ್ರೂಪ್ A ಗ್ರೂಪ್ B ನೋಡ್ತಾ ಇದ್ರೆ ಮಗ, ಗ್ರೂಪ್ A ಅಲ್ಲಿ ನಮ್ಮ ಇಂಡಿಯಾ, ಬಾಂಗ್ಲಾ, ಪಾಕಿಸ್ತಾನ್, ನ್ಯೂಜಿಲೆಂಡ್ ಇದಾರೆ. ಗ್ರೂಪ್ B ಅಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಅಫ್ಘಾನಿಸ್ತಾನ್ ಇದಾರೆ. ಸೊ ಇದಿಷ್ಟ ಆಗಿತ್ತು ಮಗ ಕ್ರಿಕೆಟ್ ನ ಬಿಸಿ ಅಪ್ಡೇಟ್. ಇನ್ನು ಹೆಚ್ಚಿನ ಕ್ರಿಕೆಟ್ ವಿಡಿಯೋಸ್ಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಬರೋ ತನಕ ಕ್ರಿಕೆಟ್ ನೋಡ್ತಾ ಇರಿ, ಆಡ್ತಾ ಇರಿ. ಬಾಯ್.